ಲಾಕ್ ನೋಡ್ತೀನಲ್ಲ ಎಲ್ಲ ಗಾಡಿಯಲ್ಲಿ ಒಂದೊಂದು ನಾರ್ಮಲ್ ಒಂದು 2-3 ಪ್ರಾಬ್ಲಮ್ ಇದಾವೆ. ಇಂಜಿನ್ ಸೀಸು ಹೆಂಗಿದೆ ಗುರು, ಇದು ಇಷ್ಟು ಅಪ್ಪ ಕೊಟ್ಟವನ ಡಿಸ್ಕೋತಾಗಿ ಗಾಡಿ ಹಂಗೆ ಹೋಯ್ತಾ ಆಫ್ ಆಗೋದು ಸಖತ್ ಜನದ ಥರ ಪ್ರಾಬ್ಲಮ್ ಆಗಿತ್ತು. ಬರ್ತಾ ಇದ್ದೀನಿ. ನಮಸ್ಕಾರ ಎಲ್ರಿಗೂ ಇನ್ನೊಂದು ಹೊಸ ವ್ಲಾಗ್ಗೆ ವೆಲ್ಕಮ್. ಈ ಬೈಕಿಂದು ಸ್ಪೆಸಿಫಿಕೇಷನ್ಸ್ ಎಲ್ಲ ನಿಮಗೆ ಗೂಗಲ್ ಸಿಗುತ್ತೆ, ನೋಡಿ. ನನ್ನ ಪರ್ಸೆಪ್ಷನ್ ಪಾಯಿಂಟ್ ಆಫ್ ಇಂದ ಏನು ರಿವ್ಯೂ ಹೇಳಬೇಕು ಅದನ್ನು ಹೇಳ್ತೀನಿ ಈ ವ್ಲಾಗಲ್ಲಿ. ಸ್ವಲ್ಪ ಕತ್ಲೆ ಆಗಿದೆ, ಬಟ್ ಲೈಟ್ಸ್ ಆನ್ ಮಾಡಿಲ್ಲ, ಇನ್ನು ಲೈಟ್ಸ್ ಆನ್ ಮಾಡ್ತಾರೆ, ಅಲ್ಲಿವರೆಗೂ ಇರುತ್ತೆ. ಬೇಗ ನೀವು ತಗೊಳ್ಳಿ, ನೀವು ಆಸೆ ನಡೀತಾಳೆ ಹೊಡಿಯೋಕ್ಕೆ. ಅಲ್ಲ ಬ್ರೋ, ಏನಕ್ಕೆ ಅಷ್ಟು ಹತ್ರಕ್ಕೆ ಹೋಗಿ ಬ್ರೇಕ್ ಹಿಡಿತಿದ್ರಿ ಅಲ್ಲೆಲ್ಲ? ಅದು ಇವ್ರ ವ್ಲಾಗಲ್ಲಿ ಇರುತ್ತೆ, ಚೆಕ್ ಮಾಡಿ. ಸರಿ. ಸೊ ಗಾಡಿ ಔಟ್ಲುಕ್ ನೋಡ್ಕೊಬಿಡಿ ಒಂದ್ಸಲ ನೀಟಾಗಿ. ಹಿಂಗಿದೆ. ಸೀರಿಯಸ್ಲಿ ಹಳೆ ವೇರಿಯಂಟಿಗೆ ಈ ವೇರಿಯಂಟಿಗೆ ಕಂಪ್ಲೀಟ್ ಡಿಫ್ರೆಂಟು. ಬಟ್ ಏನಂದರೆ ಎಸ್ಪೆಷಲಿ ಹೆವಿ ಅಟ್ರಾಕ್ಟಿವ್ ಆಗಿ ಕಾಣೋದು ಗಾಡಿನಲ್ಲಿ ಈ ಪೋರ್ಷನ್ ಲುಕ್ ಇದೆ ನೋಡ್ರಿ. ಇದು ಈ ಲುಕ್ಕು ಏನಕ್ಕೆ ಅಂತೀರಾ, ಒಳ್ಳೆ ಸೂಪರ್ ಡ್ಯೂಕ್ ಲುಕ್ಕು ಸಿಮಿಲರ್ ಹಂಗೆ ಇದೆ, ಬಟ್ ಸ್ವಲ್ಪ ಕಾಂಪ್ಯಾಕ್ಟಾಗಿ ಅಷ್ಟೇ, ಇನ್ನೆಲ್ಲ ಓಕೆ. ಈವನ್ ಡಿಸ್ಕ್ ಕೂಡ ಚೇಂಜ್ ಆಗಿದೆ, ಮುಂದೆ ಪವರು, ಇಂಜಿನ್ ಕಂಪ್ಲೀಟ್ ಚೇಂಜು. ಇದನ್ನು ಬುಕ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ, ಬಟ್ ಸ್ವಲ್ಪ ರೀಸನಿಂದ ಕ್ಯಾನ್ಸಲ್ ಮಾಡಿದ್ವಿ. ಈಗ ಫಾರ್ ಎಕ್ಸಾಂಪಲ್ ಈ ಗಾಡಿ ಅಡ್ವಾಂಟೇಜ್ ಎಷ್ಟಿದೆ ಹಂಗೆ ಸ್ವಲ್ಪ ಡಿಸ್ಅಡ್ವಾಂಟೇಜು ಇದೆ, ಹೇಳ್ತೀನಿ ಎಲ್ಲನೂ ಲೋಗಲ್ಲಿ ಓಡಿಸ್ತಾ ಫೀಲ್ ತೊಗೊಂಡು ಹೇಳೋಣ. ಆಮೇಲೆ ಇಲ್ಲಿ ನೋಡಿ, ಈ ಪೊಸಿಷನ್ ಕಂಪ್ಲೀಟ್ ಇದು ಚೇಂಜು. ಮುಂಚೆ ಹಿಂಗೆ ಇಲ್ಲಿ ಸ್ಕ್ರೀನ್ ಬರೋದು, ಸ್ವಲ್ಪ ಮುಂದೆ ಬಂದು ಇಲ್ಲಿ TFT ಇದೆ. TFT ಸಕ್ಕತ್ತಾಗಿದೆ. ಸೊ ಇವಾಗ ಈ ಕಡೆಯಿಂದ ಫುಲ್ಲು ಚೆಚ್ಚಾಡ್ಕೊಂಡು ಬಂದ್ವಿ. ಯಾವ ಲೆವೆಲ್ ಚೆಚ್ಚಾಡ್ಕೊಂಡು ಬಂದ್ವಿ ಅಂದರೆ ನೆಕ್ಸ್ಟ್ ಲೆವೆಲ್. ಬಟ್ ಏನೋ ಲಾಗ್ ಮಾಡಲಿಲ್ಲ, ಏನಕ್ಕಂದರೆ ಬ್ಯಾಟ್ರಿ ಇಲ್ಲ, ಒಂದೇ ಬ್ಯಾಟ್ರಿ ಇರೋದು. ಡ್ಯೂಕ್ 390 ರಿವ್ಯೂ ಮಾಡಬೇಕು ಅಂತ ನಾನು ಡಾಲ್ಫಿನ್ ಓಡಿಸ್ಕೊಬರ್ತಿದ್ದೆ, ಬಟ್ ಏನೋ ಲಾಗ್ ಮಾಡೋಕ್ಕೆ ಹೋಗಲಿಲ್ಲ. ಆಮೇಲೆ ಇನ್ನೂ ವಿಷಯ ಏನು ಗೊತ್ತಾ, ನಾನು ಇವೆರಡು ಒಬ್ಸರ್ವ್ ಮಾಡ್ತಾ ಇದ್ನಲ್ಲ, ಫುಲ್ಲು ಅವರಿಬ್ಬರು ಟು ಆಫ್ ಹಿಡಬೇಕಿದ್ರೆ ಹಿಂದೆ ಮುಂದೆ ಅಷ್ಟೇ. ಬನ್ನಿ ಹೋಗೋಣ, ಕತ್ಲೆ ಹಾಕಿಂತ ಮುಂಚೆ ಸ್ಟಾರ್ಟ್ ಮಾಡೋಣ. ಈ ಗಾಡಿ ಡೀಟೇಲ್ಸ್ ಹೇಳ್ಕೊಂಡು ಹೋಗ್ತೀನಿ ಹಂಗೆ. ಸೀರಿಯಸ್ಲಿ ಚೆನ್ನಾಗಿದೆ ಥರ ಫೀಲ್. ಸೀಟಿಂಗ್ ಪೊಸಿಷನು ಹಳೇದು ಸ್ವಲ್ಪ ಇಲ್ಲಿ ಹಿಂಗೆ ಬರೋದು, ಬಟ್ ಇವಾಗ ಇಲ್ಲ ಇದೆ. ಓಕೆ. ಆಮೇಲೆ ಇದನ್ನು ಚೇಂಜ್ ಆಗಿದೆ, ಸೆಲ್ಫ್ ಎಲ್ಲ. ಆಮೇಲೆ ಕಂಪ್ಲೀಟ್ ಎಲೆಕ್ಟ್ರಾನಿಕ್ಸ್ ಲೋಡೆಡ್. ಏನೇನು ಎಲೆಕ್ಟ್ರಾನಿಕ್ಸ್ ಅಂತ ಹೇಳ್ತೀನಿ, ಬಟ್ ಈ ಲಾಗಲ್ಲಿ ಏನು ಕ್ಲಿಯರ್ ಕಟ್ಟಾಗಿರುತ್ತೆ ಅಂದರೆ ನನ್ನ ಪರ್ಸೆಪ್ಷನಲ್ಲಿ ಗಾಡಿ ಓಡಿಸ್ಬೇಕು ನನಗೆ ಏನು ಫೀಲ್ ಆಗುತ್ತೆ ಅದು. ಈಗ ಯಾರು ಗಾಡಿ ತೊಗೋಬೇಕು ಅಂತ ಚೂಸ್ ಮಾಡಬೇಕು ಅಂತ ಇದ್ದಾರಲ್ಲ, ಅವ್ರಿಗೆ ಏನಾದ್ರು ಯೂಸ್ ಆಗುತ್ತೆ ಅಷ್ಟೇ, ಇನ್ನೇನಿಲ್ಲ. 2 ಅಡ್ಜಸ್ಟಬಲ್ ಸಸ್ಪೆನ್ಷನ್ ಕೊಟ್ಟವ್ರೆ. ಹೆವಿ ಅಂದರೆ ಹೆವಿ ಎಲೆಕ್ಟ್ರಾನಿಕ್ಸ್ ಲೋಡೆಡು. ಕ್ವಿಕ್ ಶಿಫ್ಟರು, ಆಟೋ ವಿಪರ್ ಎಲ್ಲ ಮುಂಚೆನೇ ಇತ್ತು, ಅದನ್ನು ಅಡ್ವಾನ್ಸ್ದು. ಲೇಸ್ ಕಟ್ಕೋಬೇಕು, ಬೈಕ್ ಓಡಿಸ್ಬೇಕಾದ್ರೆ ಮಿಸ್ ಆದರೆ ಅಷ್ಟೇ. ಆಮೇಲೆ ಲೇಸ್ ಕಟ್ಕೊಬಿಡೋಣ. ಹಾಂ, ಏನು ನಾವು ಹೊರಡ್ತೀನಿ, ಒಂದು ನಿಮಿಷ. ಇದು ಬಾಯ್ಸ್ ಬನ್ನಿ, ಮುಂದೆ ಇರ್ತೀನಿ. ಏನು ಗುರು ಇಷ್ಟೊಂದು ಸ್ಮೂತ್ ಇದೆ, ಸೀರಿಯಸ್ಲಿ ನೆಕ್ಸ್ಟ್ ಲೆವೆಲ್. ಹೆವಿ ಇದೆ ಗುರು ಗಾಡಿ ಮಾತ್ರ. ಸೊ ಹಳೆ ಗಾಡೀಲಿ ನಿಮಗೆ 373cc ಇಂಜಿನ್ ಬರ್ತಾಯಿತ್ತು, ಬಟ್ ಇದರಲ್ಲಿ 399cc ಇಂಜಿನ್ನು, ಲಿಕ್ವಿಡ್ ಕೂಲೆಂಟು. ಸೊ ಪವರ್ ವೈಸ್ ನೋಡಿದ್ರೆ ಲಾಸ್ಟ್ ಬೈಕಿಂದ ಇದರಲ್ಲಿ ಇನ್ನೂ 2 PS ಪವರ್ ಜಾಸ್ತಿ ಮಾಡಿದ್ದಾರೆ. ಇದು 45 ಪಾಯಿಂಟ್ ಸಮಥಿಂಗ್ PS ಪವರ್ ಏನೋ ಬರುತ್ತೆ, 39 Nm ಟಾರ್ಕು. ಆಮೇಲೆ 15 ಲೀಟರ್ ಫ್ಯೂಯಲ್ ಕೆಪಾಸಿಟಿ. ಒಂದು ಶೋರೂಮಲ್ಲಿ 25 to 28 ಅಂತ ಕ್ಲೈಮ್ ಮಾಡ್ತಿದ್ದಾರೆ ಮೈಲೇಜು. ಅಷ್ಟು ಬಂದರೆ ಸೀರಿಯಸ್ಲಿ ನೆಕ್ಸ್ಟ್ ಲೆವೆಲು. ಇನ್ನು ಪ್ರೈಸಿಂಗ್ ನೋಡಿದ್ರೆ 410,000 ಏನೋ ಇದೆ ಆನ್ ರೋಡು ಬೆಂಗಳೂರು. 410,000 414,000 ಏನೋ ಇದೆ. ಸೀರಿಯಸ್ಲಿ ಈ ಕಲರು, ಇದು 2 ವೇರಿಯಂಟ್ ಬರುತ್ತೆ, ಇದೊಂದು ಮತ್ತು ಇನ್ನೊಂದು. ಬಟ್ ಈ ಕಲರ್ ವೇರಿಯಂಟ್ ಸೀರಿಯಸ್ಲಿ ನೆಕ್ಸ್ಟ್ ಲೆವೆಲ್ ನನಗೆ ಇಷ್ಟ ಆಗಿದ್ದು. ಅದು ಫುಲ್ಲು ಸಾಫ್ರನ್ನು ಅಷ್ಟು ಗೊತ್ತಾಗಲ್ಲ, ಫಿನಿಶಿಂಗ್ ಎಲ್ಲ ಒಂಥರ ಓಕೆ ಅನಿಸುತ್ತೆ, ಬಟ್ ಇದು ನೆಕ್ಸ್ಟ್ ಲೆವೆಲ್ ಕಾಣಿಸುತ್ತೆ. ಆಮೇಲೆ ಇನ್ನೊಂದು ವಿಷಯ ಏನು ಗೊತ್ತಾ, ಈ ಗಾಡಿನಲ್ಲಿ ಎಲೆಕ್ಟ್ರಾನಿಕ್ಸ್ ಲೋಡ್ ಮಾಡಿರೋದು ಸೀರಿಯಸ್ಲಿ ಎಲ್ಲ ಸೂಪರ್ ಬೈಕಲ್ಲಿ ಲೋಡ್ ಮಾಡೋರೆ ಆ ಥರ ಎಲೆಕ್ಟ್ರಾನಿಕ್ಸ್ ಲೋಡ್ ಮಾಡೋರೆ. ಅದು ಈ ಪ್ರೈಸಲ್ಲಿ ಅಂತೂ ನೆಕ್ಸ್ಟ್ ಲೆವೆಲ್. ಈ ಗಾಡಿ ಅಡ್ವಾಂಟೇಜಸ್ ಎಷ್ಟಿದ್ದಾವೆ, ಡಿಸ್ಅಡ್ವಾಂಟೇಜಸ್ ಅಷ್ಟೇ ಇದ್ದಾವೆ. ಸ್ವಲ್ಪ ಲಾಗ್ ಒಂಚೂರು ಸ್ವಲ್ಪ ಗಾಡಿ ಫೀಲ್ ತೊಗೊಂಡು ಹೇಳ್ತೀನಿ ಓಡಿಸಿ. ಒಂದು ಸ್ವಲ್ಪ ಇನ್ನೂ ಓಡಿಸಿಲ್ಲ, ಇನ್ನೂ ಒಂದು ಕರೆಕ್ಟಾಗಿದೆ ಅದಕ್ಕೆ. ಇದರಲ್ಲಿ ಕಾರ್ನರಿಂಗ್, ABS, ಕ್ವಿಕ್ ಶಿಫ್ಟರು, ಲಾಂಚ್ ಕಂಟ್ರೋಲು ಪ್ರತಿಯೊಂದು ಇದೆ. ಶಿಫ್ಟರ್ ಮಾತ್ರ ಹೆವಿ ಸ್ಮೂತ್ ಇದೆ ಗುರು. ಬಟ್ ನೇಕೆಡ್ ಬೈಕ್ ಓಡಿಸ್ಬೇಕಾದ್ರೆ ಸ್ವಲ್ಪ ಮೀಟ್ರು ಜಾಸ್ತಿ ಇರಬೇಕು. ಏನು ಗುರು ಹಿಂಗಿದೆ ಸೈಕು. ಸ್ಪೀಡೋಮೀಟ್ರ್ ಇದಾಗಿದೆ, ಶೋರೂಮ್ ಗಾಡಿ ಅಲ್ವಾ, ಅದಕ್ಕೆ ತಲೆ ಕೆಡಿಸ್ಕೊಬೇಡಿ.
ಸ್ವಲ್ಪ ವಾಪಲ್ ಆಗ್ತಿದೆ, ಯಾಕಂದರೆ ಮೋರ್ ದೆನ್ 170 ಇದ್ದೀನಿ ಪಕ್ಕ. ಸ್ವಲ್ಪ ವಾಪಲಿಂಗ್ ಇಶ್ಯೂ ಇದೆ. ಸಖತ್ ಕಾನ್ಫಿಡೆನ್ಸ್. ಕಾರ್ನರಿಂಗ್ ಮಾತ್ರ ಹೆವಿ ಅಂದರೆ ಹೆವಿ ಕಾನ್ಫಿಡೆನ್ಸು. ಸೀರಿಯಸ್ಲಿ ಪಾಕೆಟ್ ರಾಕೆಟ್ 100%. ವಾವ್, ಜಸ್ಟ್ ಲೈಕ್ ಅ ವಾವ್. ತಲೆ ಒಂದು ಅಂದ್ಬಿಡ್ತು ಆ ಮೂಮೆಂಟಿಗೆ. ವಿಂಡ್ ಬ್ಲಾಸ್ಟ್ ಹೊಡೆದಿದ್ದಕ್ಕೂ ಸಖತ್ತಾಗಿದೆ ಗುರು ಗಾಡಿ ಮಾತ್ರ. ಏನೇನೋ ಇದೆ ನೋಡಿ, ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರಲ್ಲಿ ಇಲ್ಲಿ ಗೇರ್ ಇಂಡಿಕೇಟ್ರು, ಇಲ್ಲಿ RPM ಸ್ಪೀಡೋ ಇಂಡಿಕೇಟರ್ ಇದೆ, ಬಟ್ ಈಗ ಆಫ್ ಮಾಡಿದ್ದಾರೆ. ಇಲ್ಲಿ ಲಾಂಚ್ ಕಂಟ್ರೋಲ್ ಈಗ ಆಫ್ ಆಗಿದೆ. ABS ರೋಡ್ ಮೋಡಲ್ ಇದೆ, MTC ಆಫ್ ಆಗಿದೆ. ಸೊ ಇಲ್ಲಿ ಟೈಮರ್ ಬೇರೆ ಇದೆ. ಇಲ್ಲಿ ಎಷ್ಟು ಲ್ಯಾಬ್ಸ್, ಏನು ಗುರು ಇದು TV ಇಟ್ಟಂಗೆ ಇಟ್ಟವ್ರೆ ಮುಂದೆ. ಟೈಮಿಂಗ್ಸು 6:53. ಇಲ್ಲಿ ಕಡೆ ಫ್ಯೂಲ್ ಇಂಡಿಕೇಟರ್ ಹಿಂಗೆ ಕೊಟ್ಟಿದ್ದಾನೆ. ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂದ್ಕೊಡಿ. ಸೀರಿಯಸ್ಲಿ ಈ ಪ್ರೈಸಿಗೆ ಈ ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರಿಗೂ ಸಂಬಂಧನೇ ಇಲ್ಲ. ಇವೆಲ್ಲ ಸೂಪರ್ ಬೈಕಿಗೆ ಕೊಡ್ಬೇಕಾದ್ರೆ ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ ಈ ಗಾಡಿ ಕೊಟ್ಟವನೆ. ವ್ಯಾಲ್ಯೂ ಫಾರ್ ಮನಿ ಗುರು KTM ಗಾಡಿಗಳಂದರೆ. ಹೆವಿ ಅಂದರೆ ಹೆವಿ ಸ್ಮೂತಾಗಿ ವರ್ಕ್ ಆಗುತ್ತೆ ಶಿಫ್ಟರು. ಆಮೇಲೆ ಮೇಯ್ನ್ ರೀಸನ್ನು ನಾನು ಸ್ವಲ್ಪ ಬುಕ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ, ಬಟ್ ಏನಕ್ಕೆ ಕ್ಯಾನ್ಸಲ್ ಮಾಡಿದ್ವಿ ಅಂದರೆ ಲೈಕ್ ಫಸ್ಟ್ ಬ್ಯಾಚ್ ವೆಹಿಕಲ್ಸ್ ಅಲ್ವಾ, ಸ್ವಲ್ಪ ವೆಯ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ನಾವು ಏನು ಅಂದ್ಕೊಂಡಿದ್ದೀವಿ ಅದು ಹಂಗೆ ನಿಜ ಆಯಿತು. ಸೊ ಅದೇ ಒಂದು ಮೇಯ್ನ್ ಡಿಸಡ್ವಾಂಟೇಜು. ಸೊ ಸುಮಾರು ನಾರ್ತ್ ಲಾಗರ್ಸ್ ಯಾರ್ಯಾರು ಯೂಟ್ಯೂಬರ್ಸ್ ತಗೊಂಡಿದ್ದಾರೆ, ನಾನು ಸುಮಾರು ಜನ ಬ್ಲಾಗ್ಸ್ ನೋಡ್ತೀನಲ್ಲ, ಎಲ್ಲ ಗಾಡೀಲಿ ಒಂದೊಂದು ನಾರ್ಮಲ್ 2-3 ಪ್ರಾಬ್ಲಮ್ ಇದ್ದಾವೆ. ಇಂಜಿನ್ ಸೀಸು ಅದು ಬಿಟ್ಟರೆ ಇನ್ನು ಗಾಡಿ ಹಂಗೆ ಹೋಯ್ತಾ ಆಫ್ ಆಗೋದು ಸಖತ್ ಜನದ ಥರ ಪ್ರಾಬ್ಲಮ್ ಆಗಿತ್ತು. ಈವನ್ ನಮ್ಮ ಟಿಪಿಕಲ್ ಅವ್ರಿಗೆ ಅದೇನೋ ಸ್ವಲ್ಪ ಸೌಂಡ್ ಬಂತು ಅಂತ ಹೇಳ್ತಾಯಿದ್ರು ಲಾಗಲ್ಲಿ. ಬಟ್ ಇನ್ನೊಂದೇನೋ ಅಡ್ವಾಂಟೇಜ್ ಅಂದರೆ ನಿಮಗೇನೇ ಪ್ರಾಬ್ಲಮ್ ಆದರೂ ಬೇಗ ಅಸಿಸ್ಟೆನ್ಸ್ ಸರ್ವಿಸಲ್ಲಿ ಚೆನ್ನಾಗಿರುತ್ತೆ KTM ಅವ್ರದ್ದು. ಕಂಪೇರ್ ಟು ಅದರ್ ಬ್ರ್ಯಾಂಡ್ ಸರ್ವಿಸ್ ಚೆನ್ನಾಗಿದೆ. ಬಟ್ ಫಸ್ಟ್ ಬ್ಯಾಚ್ ವೆಹಿಕಲ್ ಆಗಿರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ಸ್ಗಳು ಹೆವಿ ಇದ್ದಾವೆ. ಅದು ಬಿಟ್ಟರೆ ಅಂಥ ಮೇಜರ್ ಇಶ್ಯೂಸ್ ಅಂತ ಏನೂ ಅನ್ನಿಸ್ಲಿಲ್ಲ. ಬಟ್ ಯಾರು ತಗೊಳ್ಳೋದಿದ್ರೆ ಸ್ವಲ್ಪ ದಿನ ವೆಯ್ಟ್ ಮಾಡಿ. ಇವಾಗ ಸದ್ಯಕ್ಕಂತೂ ಈ ಗಾಡಿ ತಗೊಳ್ಳೋಕೋಗ್ಬೇಡಿ, ಇನ್ನೊಂದು 3-4 ಮಂತ್ಸ್ ಹೋಗಲಿ. ಅದ್ರ ನೆಕ್ಸ್ಟು ಸೆಕೆಂಡ್ ಬ್ಯಾಚ್ ಸ್ಟಾರ್ಟ್ ಆಗುತ್ತಲ್ಲ, ಅವಾಗಿಂದ ಡ್ಯೂಕ್ 390 ಕೈ ಹಾಕಿ ಅಂತ ಹೇಳ್ತೀನಿ ಅಷ್ಟೇ. ಬಟ್ ಈ ಪ್ರೈಸಿಗೆ ಬೇರೆ ಗಾಡಿ ನೋಡಿದ್ರೆ ಇನ್ನು ಅಪ್ರೀಲಾ ಅಂದರೆ ನೇಕಡ್ ವರ್ಜನ್ ಅಲ್ಲ, ನಾನು ಇವನ್ ಸ್ಪೋರ್ಟ್ಸ್ ವರ್ಜನ್ ಕಂಪೇರ್ ಮಾಡ್ತಿದ್ದೀನಿ. ಎಲ್ಲ ಒಂದೇ ರೇಂಜ್ ಬರ್ತಲ್ಲ. ಇನ್ನು ಅಪ್ರೀಲಾ R3 ಎಲ್ಲ ಸೀರಿಯಸ್ಲಿ ಓವರ್ ಪ್ರೈಸ್ಡು ಕಂಪೇರ್ ಟು ಡ್ಯೂಕ್ 390. ಇನ್ನು RC 390 ಅಂಡರ್ 5 lakhs ಇರುತ್ತೆ. ಸೊ ಬೆಟರ್ ಆಪ್ಷನ್ ಇದೆ. ಬಟ್ ಇವಾಗ ಸದ್ಯಕ್ಕೆ ಬೇಡ ಅಂತ ಹೇಳ್ತೀನಿ ಅಷ್ಟೇ, ಇನ್ನೇನಿಲ್ಲ. ಗಾಡಿ ಮಾತ್ರ ಓಡಿಸೋದಕ್ಕೆ ಫೀಲು ನೆಕ್ಸ್ಟ್ ಲೆವೆಲ್ ಇದೆ ಬಾಯ್ಸ್. ಸೀರಿಯಸ್ಲಿ ಹೆವಿ ಎಂಜಾಯ್ ಮಾಡ್ತೀರಾ. ಸಿಟಿನಲ್ಲಿ ಓಡಿಸೋಕ್ಕೂ ಸಖತ್ತಾಗಿರುತ್ತೆ ಹಿಂಗಿದ್ರೆ. ಬಟ್ ಸ್ವಲ್ಪ ಹೈ ಸ್ಪೀಡಲ್ಲಿ ಲೈಕ್ ನನಗೆ ಬಂದಲ್ಲ ನೋಡಿದ್ರಲ್ಲ 160-170 ಅಪ್ ಹೋಗೋದ್ರೆ ಸ್ವಲ್ಪ ವಿಂಡ್ ಬಫೆಟ್ ಇರೋದ್ರಿಂದ ನೇಕಡ್ ಕಡೆ ಅಂದರೆ ಇವೆಲ್ಲ ಕಾಮನ್ನೇ. ಬಟ್ ಸ್ವಲ್ಪ ಜಾಸ್ತಿ ಇತ್ತು ಅನಿಸಿದ್ದು. ಲೈಟ್ ವೆಯ್ಟ್ ಇರೋದ್ರಿಂದ ಹೆವಿ ಫೀಲ್ ಆಗುತ್ತೆ ನಿಮಗೆ. ನ್ಯೂಟ್ಲಿಗೆ ಬೀಳ್ತಿಲ್ಲ ಗುರುತು ಬಿಡಿ ಹೋಲಿ. ಇದು ಜಸ್ಟ್ ನನ್ನ ಫಸ್ಟ್ ರೈಡ್ ಇಂಪ್ರೆಷನು, ಇಟ್ಸ್ ನಾಟ್ ಅ ರಿವ್ಯೂ. ನನಗೆ ಫಸ್ಟ್ ಟೈಮ್ ಗಾಡಿ ಓಡಿಸ್ದಾಗ ಏನು ಅನಿಸೋದನ್ನು ಹೇಳಿದ್ದೀನಿ ಕ್ಲಿಯರ್ ಕಟ್ಟಾಗಿ. ಗಾಡಿ ಲುಕ್ಸ್ ವೈಸು ಸೀರಿಯಸ್ಲಿ ನೆಕ್ಸ್ಟ್ ಲೆವೆಲ್ಲು, ಪರ್ಫಾರ್ಮೆನ್ಸ್ ವೈಸು ನೆಕ್ಸ್ಟ್ ಲೆವೆಲ್ಲು. ಬಟ್ ಫಸ್ಟ್ ಬ್ಯಾಚ್ ವೆಹಿಕಲ್ ಆಗಿರೋದ್ರಿಂದ ಸ್ವಲ್ಪ ವೆಯ್ಟ್ ಮಾಡಿ ಅಷ್ಟೇ, ಇನ್ನೇನಿಲ್ಲ. ಹೆಂಗಿದೆ ಗುರು ಇದು ಇಷ್ಟು ಅಪ್ಪ ಕೊಟ್ಟವನ ಡಿಸ್ಕೋತಾಗಿ ABS ಸೇರಿ ನೋಡೋಕೆ ಮಾತ್ರ ಅಲ್ಟಿ ಇದೆ ಅಲ್ಲ. ಒಂದು ಸ್ನ್ಯಾಪ್ ಹಾಕ್ತೀನಿ ತಡ್ರಿ ಫ್ರೆಂಡ್ಸ್. ಎಲ್ಲ 390 ತಗೊಂಡು ಹೋಗೋಣ ಶಿಷ್ಯ ಅನ್ಕೋಬೇಕು. ಬೇಡ, ಯಾರಿಗೆ ಹೇಳೋದು ಬೇಡ. ಲೈಟ್ಸು ಅಷ್ಟೇ LED ಹೆಂಗೆ ಡಿಸೈನ್ LED ಅಲೋಜನು ಅದ್ರ ನೆಕ್ಸ್ಟು ಇದು ಹೈ ಬೀಮಿಗೆ ಒಂಥರ ಸೂಪರ್ ಕಾಂಬಿನೇಷನ್ ಗುರು ಇದು. ನೀವು ಈ ಗಾಡಿ ತೊಗೊಂಡ್ರೆ ನಿಮಗೆ ಈ ಕಡೆ ಒನ್ ಡೇ ರೈಡ್ಗಳಿಗೂ ಆಗುತ್ತೆ ಆರಾಮ್ಸೆ. ಇನ್ನು ನಾರ್ಮಲಾಗಿ ನೀವು ಟ್ರಾವೆಲ್ ಮಾಡ್ತೀರ ಅಂದರೂ ಬೆಸ್ಟ್ ಇದೆ. ಈಗ ನೀವು ಅಬೌಟ್ 25 ಮೈಲೇಜ್ ಇದೆ ಅಂದರೆ ಮಸ್ತು.
ಗಾಡಿ ನೆಕ್ಸ್ಟ್ ಲೆವೆಲು ನೋಡಿ. RC390 ಇದಕ್ಕೂ ನೋಡಿದ್ರೆ ಅದು ನೋಡೋಕ್ಕೆ ಚೆನ್ನಾಗಿಲ್ಲ, ಇದು ನೋಡೋಕ್ಕೆ ಚೆನ್ನಾಗಿದೆ. ಅಂದರೆ ನನಗೆ ಅದು ಇಷ್ಟ ಆಗಲ್ಲ, ಪರ್ಸ್ನಲ್ ಒಪಿನಿಯನ್, ಅದು ನನಗೆ ಇಷ್ಟ ಆಗಲ್ಲ ಆ ಥರ ಬಸ್ ಥರ ಎಲ್ಲ. ಬಟ್ ಇದು ಚೆನ್ನಾಗಿದೆ. ಬಟ್ ಟಾಪಲ್ಲಿ ಇವೆರಡರಲ್ಲಿ ಯಾವ್ದು ಹೋದ್ರು ಅಂತ ಗೊತ್ತಿಲ್ಲ, ಯಾಕಂದರೆ ಅದು RC ವೇರಿಯಂಟು ಹೋದ್ರೂ ಹೋಗ್ಬೋದು ಟಾಪಲ್ಲಿ. ಬಟ್ ಇದು ಪವರ್ ಜಾಸ್ತಿ ಇರೋದ್ರೆ ಇದು ಹೊಡೆದಿತ್ತು. ಬಟ್ ಇದು ವಿಂಡ್ ಬಫೆಟ್ ಇರುತ್ತೆ, ಅದ್ರ ವಿಂಡ್ ಬಫೆಟ್ ಇರೋಲ್ಲ. ಸ್ಟಿಲ್ ನೋಡೋದಕ್ಕೆ ಮಾತ್ರ ಇದೇ ನೆಕ್ಸ್ಟ್ ಲೆವೆಲ್ ಕಾಣಿಸ್ತೈತೆ ಬ್ರೋ. ಅಲ್ಲ ಹೈ ಸ್ಪೀಡಲ್ಲಿ ಸಖತ್ ವಿಂಡ್ ಬಫೆಟ್ ಇದೆ ಅಲ್ಲ. ನನಗೆ ಹೆವಿ ಫೀಲ್ ಆಯಿತು. ಹಾಂ ಅದನ್ನೇ ನಾನು ನೀವು ಆ ಥರ ಮಾಡ್ತಿದ್ದೀರಾ ಅಂದ್ಕೊಂಡೆ. ನಾನು ಸಡನ್ನಾಗಿ ಈ ಕಡೆ ನನ್ನ ಏನು ಇದು ಧೂಳು ಎದ್ಸ್ಕೊಂಡು ಹೋಯ್ತಾನೆ. ನಾನು ಅದನ್ನೇ ಹೇಳಿದ್ದು, ನೀವು ಹಿಂದೆ ಹೋಗಿ ಹತ್ರಕ್ಕೆ ಹೋಗಿ ಬ್ರೇಕ್ ಹಿಡಿತಿದ್ದೀರಾ, ಹಿಂಗೆ ಅದಕ್ಕೆ ಮೊಬೈಲ್ ಆಗ್ತಿದೆ ಅಂದ್ಕೊಂಡೆ. ಬಟ್ ವಿಂಡ್ ಬಫೆಟ್ ಹೆವಿ ಇದೆ ಅದರಲ್ಲಿ. ಅದೊಂದಂತೂ ನಿಜ. ಹಾಂ ಇದು ಪಾಸ್ ಆಗುತ್ತೆ ಸಿಂಪಲ್ಲಾಗಿ ಅದು. ಅಲ್ಲ ಬ್ರೋ, ಅದು ನೋಡೋಕ್ಕೆ ಚೆನ್ನಾಗಿದೆ, ಇದು ನೋಡೋಕ್ಕೆ ಚೆನ್ನಾಗಿಲ್ಲ. ಅದು ಪಾಕೆಟ್ ರಾಕೆಟು, ಇದು ಹೈವೇ ರಾಕೆಟು. ಹಾಂ ನಿಮಗೆ ನೋಡೋಕೆ ಬೇಕಾಗಿಲ್ವಾ? ನನಗೆ ನೋಡೋಕೆ ಬೇಕು, ಗಾಡಿ ಚೆನ್ನಾಗಿರ್ಬೇಕು ನೋಡೋಕ್ಕೆ. ಆ ಬೆಡ್ರೂಮ್ ಅದು ಬೇರೆ ಇದು ಬೇರೆ, ನಂಗೆ ಗಾಡಿನಲ್ಲೇ ನೋಡೋಕೆ ಚೆನ್ನಾಗಿರಬೇಕು. ಬ್ಯಾಕಿಂದ ಲುಕ್ ನೋಡಿ ಹೆಂಗಿದೆ. ನಂಬರ್ ಪ್ಲೇಟ್ ಇನ್ನೂ ಹೊಸ ಗಾಡಿ. ಅದಕ್ಕೆ ಟೈರ್ ಸೆಕ್ಷನ್ ಅಷ್ಟೇ 150 ಸೇಮು. ಇಂಜಿನ್ ಒಂದು ಡ್ಯೂಟ್ಯೂನ್ ಮಾಡಿ ಈ ಥರ ಮಾಡಿದ್ದಾರೆ. ಓಕೆ ಬಾಯ್ಸ್, ಈ ಲೋಗಿ ಇಷ್ಟ. ನೀವು ನಮ್ಮ ಹೊಸ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇದು ನನ್ನ ಫಸ್ಟ್ ರೈಡು ಇಂಪ್ರೆಷನ್ನು ಡ್ಯೂಕ್ 90. ಕಂಪ್ಲೀಟ್ ಡೀಟೇಲ್ ರಿವ್ಯೂ. ಒಂದು ದೊಡ್ಡ ರೈಡ್ ಮಾಡಬೇಕು, ಅವಾಗ ಯಾವ್ದಾದ್ರು ಒಂದು 500 ಕಿಲೋಮೀಟ್ರ್ ಅಟ್ಲೀಸ್ಟ್ ಓಡಿಸೋ ಮೇಲೆ ರಿವ್ಯೂ ಕೊಡ್ಬೋದು. ಅದು ಗಾಡಿ ಹೆಂಗಿದೆ ಹೆಂಗೆ ಅಂತ ಎಲ್ಲ. ಈವನ್ ಅದ್ರದ್ದು TFT ಇದು ಸ್ಪೀಡೋಮೀಟ್ರ್ ಆನ್ ಆಗಿಲ್ಲ, ಸೊ ಕರೆಕ್ಟಾಗಲ್ಲ. ಅದೊಂದು ಯಾವುದೋ ಫ್ಲೈಟ್ ಹೋಗ್ತಾಯಿದೆ ದೇವನಹಳ್ಳಿ ಏರ್ಪೋರ್ಟಿಂದ. ಅವರಿಗೂ ಬೈ ಮಾಡಿಬಿಡ್ರಿ ಹಿಂಗೆ. ಟಾಟಾ. ಇಷ್ಟೇ, ನೆಕ್ಸ್ಟ್ ಹೋಗೋ ಸಿಗ್ತೇನೆ. ಬಾಯ್. ಇನ್ಸ್ಟಾಗ್ರಾಮ್ ಫಾಲೋ ಮಾಡಿರಿ, ಬಾನ್ ಬಿಸ್ಬೇಕರ್ ಅಂತ ಇಡಿ.